ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ಆಲ್ ಟ್ರೇಡಿಂಗ್ ಒಂದು ಡಿಸೆಂಟ್ ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳೋದು. ಆಲ್ಮೋಸ್ಟ್ ಒಂದು 1300 ಗಂಟೆ ಒಂದು ಪ್ರಾಫಿಟ್ ಬಂದಿತ್ತು ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಏನೋ ಸಿಕ್ಕಾಪಟ್ಟೆ ಒಂದು ವಾಲಟಿಲಿಟಿ ವಿಕ್ಸ್ ಮುಂಚಿನ ಒಂದು ಸಮಯದಲ್ಲಿ ಮಾರ್ಕೆಟ್ ಮೂವ್ಮೆಂಟ್ಗೆ ಒಂದು ಲಿಂಕ್ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ಈಗಿನ ಸಿಚುವೇಷನ್ಸ್ ಏನಂತಂದರೆ ವಿಕ್ಸ್ ಎಲ್ಲೋ ಹೋಗ್ತಿದೆ, ಮಾರ್ಕೆಟ್ ಎಲ್ಲೋ ಹೋಗ್ತಿದೆ ಅಂತ ಹೇಳ್ಬೋದು. ಸೊ ಮುಂಚಿನ ಸಿಚುವೇಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ವಿಕ್ಸ್ ನೋಡಿ ಇನ್ವರ್ಸ್ ರಿಲೇಷನ್ಶಿಪ್ ಅಂತ ಕರೀತಾರೆ. ಸೊ ವಿಕ್ಸ್ ಏನಾದ್ರು ಈ ರೀತಿ ಏನಾದ್ರು ಮೇಲೆ ಹೋಗ್ತಿತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಈ ರೀತಿ ಕೆಡೆ ಬೀಳ್ತಿತ್ತು. ಸೊ ವೈಸ್ ವರ್ಸ ಮಾರ್ಕೆಟ್ ಏನಾದರೂ ವಿಕ್ಸ್ ಏನಾದ್ರು ಈ ರೀತಿ ಒಂದು ನಿಮಿಷ ಓಕೆ ಸೊ ವಿಕ್ಸ್ ಏನಾದ್ರು ಈ ರೀತಿ ಬೀಳ್ತಿತ್ತು ಅಂದರೆ ಮಾರ್ಕೆಟ್ ಈ ರೀತಿ ಹೇಳ್ತಿರೋಂಥ ಒಂದು ಸಿಚುವೇಷನ್ಸು ಇರ್ತಿತ್ತು. ಬಟ್ ಈಗಿನ ಸಿಚುವೇಷನ್ಸಲ್ಲಿ ಮಾರ್ಕೆಟ್ ಡೈನಾಮಿಕ್ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ ವಿಕ್ಸ್ ಬೆಳಗಿನ ಸೆಷನ್ಸಲ್ಲಿ ನೋಡೋದು ಆಲ್ಮೋಸ್ಟ್ ಒಂದು 14.83 ಒಂದು ಸ್ವಲ್ಪ ಪಾಸಿಟಿವ್ ಇತ್ತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಒಂದು ದೊಡ್ಡ ಫಾಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಮಾರ್ಕೆಟಲ್ಲಿ ಒಂದು ಡಿಫ್ರೆಂಟ್ ಸ್ಟೋರಿ ಇತ್ತು ಅಂತ ಹೇಳ್ಬೋದು. ಸೊ ಅದ್ರ ಬೇಸ್ ಮೇಲೆ ನೋಡಿದ್ರೆ ಮಾರ್ಕೆಟು ಒಂದು ಸ್ಲೈಟ್ಲಿ ಒಂದು ಕೈಂಡ್ ಆಫ್ ಒಂದು ನೆಗೆಟಿವ್ ಟು ಒಂದು ಏನಂತಾರೆ ಒಂದು ಡೌನ್ ಟ್ರೆಂಡ್ ಕಡೆ ಒಂದು ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಒಂದು ನೆಗೆಟಿವ್ ಕ್ಲೋಸ್ ಆಗಿರೋದು ಸಹ ನಿಫ್ಟಿ ಒಂದು ಫ್ಲಾಟಲ್ಲಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ಒಂದು ಡೀಸೆಂಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ಲದಿರೋ ಒಂದು ಟ್ರೇಡ್ ಆಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಕೆಲವೊಂದು ಟೈಮ್ ನಾವು ಟ್ರೇಡ್ ಮಾಡಿದ್ರೆ ಮಾರ್ಕೆಟ್ ಸ್ವಿಂಗ್ಸ್ಗಳಲ್ಲಿ MTM ಸಿಕ್ಕಾಪಟ್ಟೆ ಅಂತ ತೋರಿಸ್ತಾ ಇರುತ್ತೆ. ಸೊ ಅದ್ರ ಬೇಸ್ ಮೇಲೆ ಕನ್ಸಿಡರ್ ಮಾಡಿದ್ರೆ ಒಂದು ಡೀಸೆಂಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಮಾರ್ಜಿನ್ ನೋಡ್ಬೋದು, ಸುಮಾರು ಜನಕ್ಕೆ ಮಾರ್ಜಿನ್ದೇ ಡೌಟ್ ಇರುತ್ತೆ. ಮಾರ್ಜಿನ್ ಎಷ್ಟು ಸರ್ ಅಂತ ಕರೀತಾರೆ, ಕೇಳ್ತಾರೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ 42,000 ಒಂದು ಮಾರ್ಜಿನ್ ಇದೆ. ಸೊ ಟ್ಯಾಕ್ಸಸ್ ಬಂದು ಜಸ್ಟ್ 20 ರೂಪಾಯಿ ಒಂದು ಟ್ಯಾಕ್ಸಸ್ ಇದೆ ಅಂತ ಹೇಳಿ ಯಾವುದೇ ರೀತಿ ಟೆನ್ಷನ್ ಇದ್ದರೆ ನಮ್ಮೊಂದು ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಮ್ಮೊಂದು ಡೀಟೇಲ್ಸ್ ನಮ್ಮ ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಲಾಸ್ಟ್ ಶುಕ್ರವಾರ ನಾನು ಟ್ರೇಡ್ ಮಾಡಿದ್ವಿ ಬಿಕಾಸ್ ಆಫ್ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಬಿಸಿ ಇದೆ. ಸೊ ನಾವೇನು ಟ್ರೇಡ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು ಅಂತ ಹೇಳೋದು. ಬಟ್ ಯಾಕೆಂದರೆ ಟೈಮ್ ನಮ್ಮ ಒಂದು ಪರ್ಸನಲ್ ಪ್ರಿಫರೆನ್ಸು ಸಹ ಸ್ವಲ್ಪ ಟೈಮ್ ಕೊಡಬೇಕಂತ ಅಂದ್ಕೊಂಡು ನಾನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಒಂದು ಡೀಟೇಲ್ಸ್ 19th ಆಗಸ್ಟ್ ಅಲ್ಲ, ಸೊ 19th ಆಗಸ್ಟ್ ಆಲ್ರೆಡಿ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದು ನಮ್ಮ ಇವತ್ತಿನ ವೀಡಿಯೋ ಸ್ನೇಹಿತರೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಟ್ರಾವೆಲ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮನೆಗೆ ಟ್ರಾವೆಲ್ ಮಾಡಬೇಕು ಆಫೀಸಿಂದ. ಸೊ ಇದು ವಾಟ್ಸಪ್ ನಂಬರ್, ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.